ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮನೆ ಹುಡುಗ ರಜತ್ ಹೆಗಡೆ. UI ಈಗಾಗಲೇ ಇದ್ರ ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿರೋ ಥರ ತುಂಬ ವರ್ಷಗಳ ನಂತರ ಉಪೇಂದ್ರ ಅವರು ನಿರ್ದೇಶಿಸಿ ನಟಿಸಿರೋ ಸಿನಿಮಾ. ಈ ವರ್ಷದ ಬಹಳ ನಿರೀಕ್ಷಿತ ಸಿನಿಮಾಗಳಲ್ಲಿ ಇದು ಒಂದು. ನಾನು ಕೂಡ ಇವತ್ತು ಬೆಳಗಿನ ಶೋ ನೋಡ್ಕೊಂಡು ಬಂದೆ. ಹೇಗಿದೆ, ನನಗೆ ಅರ್ಥ ಆಯ್ತಾ ಇಲ್ವಾ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇದು ನನ್ನ ಹೊಸ ಪ್ರಯತ್ನ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾ ಚೆನ್ನಾಗಿದೆಯೋ ಇಲ್ವೋ ಹೇಳೋಕ್ಕಿಂತ ಮುಂಚೆ ಅದು ಅರ್ಥ ಆಗಿದೆಯೋ ಇಲ್ವೋ ಅಂತ ತಿಳ್ಕೋಬೇಕು. ಯಾಕಂದರೆ ಯಾರೋ ಒಬ್ಬನಿಗೆ ಈ ಸಿನಿಮಾ ತುಂಬ ಇಷ್ಟ ಆಗಿರುತ್ತೆ, ಇನ್ನೊಬ್ಬರಿಗೆ ಏನೂ ಇಲ್ಲ ಅನಿಸಿರುತ್ತೆ. ಇದೇ ಥರ UIನಲ್ಲಿ ಕೂಡ ಸ್ಟಾರ್ಟಿಂಗ್ನಲ್ಲೇ ತಲೆಗೆ ಹುಳ ಬಿಡ್ತಾರೆ. ನೀವು ಬುದ್ಧಿವಂತರಾದರೆ ಈಗಲೇ ಥಿಯೇಟ್ರಿಂದ ಹೊರಗೆ ಹೋಗಿ, ದಡ್ಡರಾದರೆ ಪೂರ್ತಿ ಸಿನಿಮಾ ನೋಡಿ ಅಂತಾರೆ. ಇದರ ಆನ್ಲೈನ್ ಸ್ಟೋರಿ ಕೂಡ ಅದೇ. ಇಲ್ಲಿ ಉಪೇಂದ್ರ ಅವರು 2 ಶೇಡ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಸತ್ಯಯುಗ, ಇನ್ನೊಂದು ಕಲ್ಕಿಯುಗದಲ್ಲಿ ಹೇಗೆ ನಮ್ಮೊಳಗಿರೋ ಒಳ್ಳೆತನವನ್ನು ರಾಜಕಾರಣ, ಜಾತಿ, ಧರ್ಮ, ಆಸೆಗಳಿಂದ ಹಾಳು ಮಾಡ್ತಾರೆ ಅನ್ನೋದೇ ಈ ಕಥೆ ಆಗಿದೆ. ಇಲ್ಲಿ ಪ್ರತಿಯೊಂದು ವಿಷಯವನ್ನು ನಾವು ಎಷ್ಟು ಡಿಕೋಡ್ ಮಾಡ್ತಾ ಹೋಗ್ತೀವೋ ಅಷ್ಟು ವಿಷಯ ನಮಗೆ ಅರ್ಥ ಆಗುತ್ತಾ ಹೋಗುತ್ತೆ. ಇಲ್ಲಿ ಉಪೇಂದ್ರ ಅವರು ಒಂದು ಡೈಲಾಗ್ ಹೇಳ್ತಾರೆ, ಬಂದಿ ಆಗಿರೋರನ್ನ ಬಿಡಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ, ಅವರನ್ನು ಅವರೇ ಬಿಡಿಸ್ಕೋಬೇಕು ಅಂತ. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿರೋ ಸ್ಟೋರಿ. ಇಲ್ಲಿ ಡೈರೆಕ್ಟರ್ ಉಪೇಂದ್ರ ಅವರು ತುಂಬ ವಿಷಯವನ್ನು ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ. 2500 ವರ್ಷಗಳ ಹಿಂದೆ ಜನಿಸಿದ ಬುದ್ಧನಿಂದ ಹಿಡಿದು ಈಗಿನ IPL, ರಾಜಕಾರಣ, ಬಿಗ್ ಬಾಸ್, ಪ್ರಜಾಕೀಯ ತುಂಬ ವಿಷಯಗಳ ಬಗ್ಗೆ ಪ್ರೇಕ್ಷಕರಿಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡಿದ್ದಾರೆ. ಅದು ಈ ಸಿನಿಮಾದಲ್ಲಿ ವರ್ಕ್ ಕೂಡ ಆಗಿದೆ. ಇನ್ನು ಇದರ ನೆಗೆಟಿವ್ ಪಾಯಿಂಟ್ಗಳ ಬಗ್ಗೆ ಮಾತಾಡೋದಾದರೆ ತುಂಬ ಕಷ್ಟ. ಯಾಕಂದರೆ ಈ ಸಿನಿಮಾವನ್ನು ನಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಅದು ಡಿಸೈಡ್ ಆಗುತ್ತೆ. ನನಗೆ ಇದರಲ್ಲಿ ಕೆಲವೊಂದು ಕಡೆ VFX ಅಷ್ಟು ಚೆನ್ನಾಗಿ ವರ್ಕ್ ಆಗಿಲ್ಲ ಅಂತ ಅನ್ನಿಸ್ತು. ಇನ್ನು ಈಗಿನ ಮಾಸ್ ಆಡಿಯನ್ಸ್ ಇದ್ದಾರೆ, ಅವ್ರಿಗೆ ಸ್ವಲ್ಪ ಈ ಫಿಲ್ಮ್ ಬೇಜಾರಾಗ್ತಿರ್ಬೋದು. ಬಟ್ ಆದರೆ ಒಟ್ಟಿನಲ್ಲಿ ನೀವೇನಾದರೂ ಉಪೇಂದ್ರ, ಉಪ್ಪಿಟ್ಟು ಸಿನಿಮಾಗಳ ಫ್ಯಾನ್ ಆಗಿದ್ದರೆ ಖಂಡಿತ ಈ ಸಿನಿಮಾವನ್ನು ಆದಷ್ಟು ಬೇಗ ಥಿಯೇಟರ್ನಲ್ಲೇ ನೋಡಿ. ಹಾಗೆ ಎಲ್ಲ ಕನ್ನಡ ಸಿನಿಮಾವನ್ನು ನೋಡಿ ಹಾರೈಸಿ ಬೆಳೆಸಿ. ಆದಷ್ಟು ಬೇಗ ಮತ್ತೊಂದು ಸಿನಿಮಾ ಜೊತೆ ಸಿಗ್ತೀನಿ. ಬಾಯ್.